ಹಾಯ್, ಎಲ್ಲರಿಗೂ ನಮಸ್ಕಾರ. ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋದು ಸಾಬುದಾನೆ ವಡ. ಇದು ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಅಥವಾ ಈವ್ನಿಂಗ್ ಟೈಮಲ್ಲಿ ಟೀ ಕಾಫಿ ಜೊತೆಗೆ ಸಖತ್ತಾಗಿರುತ್ತೆ. ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಸೊ ಇದು ಮಾಡೋದು ಹೇಗಂದರೆ, ಫಸ್ಟು ಕಡಲೆ ಬೀಜನ ಹುರಿದಿಟ್ಕೊಂಡಿರೋ ಕಡಲೆ ಬೀಜನ ಮಿಕ್ಸಿ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಒಂದು ಪಾತ್ರೆಯಲ್ಲಿ ನೆನೆಸ್ಕೊಂಡಿರೋ ಸಾಬುದಾನನ ಹಾಕ್ಕೊಂಡು, ಇದು ಸಾಬುದಾನನ 1 or 2-3 hours ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕು. ನೆನೆಸಿಟ್ಕೊಂಡಿರೋ ಸಾಬುದಾನನ ಹಾಕ್ಕೊಂಡು ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆನ ಹಾಕ್ಕೊಳ್ಳಿ, ಅಥವಾ ತುರಿದಾದ್ರೂ ಹಾಕ್ಕೊಳ್ಳಿ. ಆಲೂಗಡ್ಡೆನ ತುರಿದಾದ್ರೂ ಹಾಕ್ಕೊಳ್ಬೋದು, ಅದು ನಿಮ್ಮ ಇಷ್ಟ. ನಾವು ಸ್ವಲ್ಪ ಸ್ಮ್ಯಾಶ್ ಮಾಡಿ ಸ್ವಲ್ಪ ತುರಿದಿರೋದು ಹಾಕ್ಕೊಂಡ್ವಿ. ಅದಾದಮೇಲೆ ಕಡಲೆ ಬೀಜನ ಹುರಿದು ರುಬ್ಕೊಂಡಿದ್ವಲ್ಲ, ಆ ಪೌಡರ್ನ ಹಾಕ್ಕೊಳ್ಬೇಕು. ಆಮೇಲೆ ಸ್ವಲ್ಪ ನಮಗೆ ಎಷ್ಟು ಬೇಕೋ ಖಾರ ಅದನ್ನು ನೋಡಿಕೊಂಡು ಚಿಲ್ಲಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವನ್ನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಜಿಂಜರ್ ಹಾಕಬೇಕು. ನಾನು ಹಾಕಿದ್ದೀನಿ ಆಲ್ರೆಡಿ, ಬಟ್ ನಾನು ವಿಡಿಯೋ ಮಾಡೋದು ಮರೆತುಬಿಟ್ಟೆ. ಅದನ್ನು ಕೂಡ ಹಾಕ್ಕೊಳ್ಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಅದಾದಮೇಲೆ ಸ್ವಲ್ಪ ಓಂಕಾಳು, ಆಮೇಲೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಬೇಕು. ನಿಮ್ಗೆ ನಿಂಬೆ ಹಣ್ಣು ಇರಲಿಲ್ಲ ಅಂತಂದರೆ ವಿನೆಗರ್ಸ್ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಹಾಕ್ಕೊಳ್ಬೇಕು. ಆಮೇಲೆ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಏನೂ ನೀರೇನು ಸೇರಿಸ್ಕೊಳ್ಬಾರ್ದು, ಬಿಕಾಸ್ ಸಾಬುದಾನ ಆಲ್ರೆಡಿ ನೆನೆಸಿರೋದ್ರಿಂದ, ಆಮೇಲೆ ಆಲೂಗಡ್ಡೆನೂ ಹಾಕಿರೋದ್ರಿಂದ ಇದಕ್ಕೆ ನೀರಿನ ಅವಶ್ಯಕತೆ ಇರಲ್ಲ. ಹೀಗೆ ಎಲ್ಲನೂ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಕಲಿಸ್ಕೊಬೇಕು ಅದನ್ನು. ಆಮೇಲೆ ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ, ಬೇಕನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಈ ಥರ ಈಗ ಮಾಡಿದ್ರೆ ವಡೆ ಥರ ಬರಬೇಕು, ಈ ಥರ. ಆಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ವಡೆ ಶೇಪಲ್ಲಿ ಮಾಡಿಕೊಂಡು ಅದನ್ನು ನಾನೀಗ ಮಾಡಿಟ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ವಡೆನ ಮಾಡ್ಕೊಳ್ಬೋದು. ನಾವಿಲ್ಲಿ ರೌಂಡಾಗಿ ಮಾಡಿಟ್ಕೊಳ್ತಾ ಇದ್ದೀವಿ. ಒಂದೇ ಸರ್ತಿ ಒಂದು 4-5 ಮಾಡಿಟ್ಕೊಂಡು, ಅದಾದಮೇಲೆ ಎಣ್ಣೆಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕರಿಬೇಕು. ಇದೇನು ನಿಮಗೆ ಕೈಗೆ ಅಂಟ್ಕೊಳ್ಳಲ್ಲ, ಅಥವಾ ನಿಮಗೆ ಪ್ಲಾಸ್ಟಿಕ್ ಪೇಪರ್ ಮೇಲೆ ಮಾಡ್ಕೊಳ್ಳೋಣಪ್ಪ ಅಂತ ಅದೆಲ್ಲ ಏನು ಬೇಡ. ಇದು ಅಂಟ್ಕೊಳ್ಳೋದು ಇಲ್ಲ ಕೈಗೆ. ಆರಾಮಾಗಿ ನೀವು ಕೈಲೇ ಮಾಡಿಕೊಂಡು ಈ ಥರ ರೆಡಿಯಾಗಿ ಇಟ್ಕೊಂಡ್ರೆ, ಆಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆಗಿದ ತಕ್ಷಣ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಹಾಕ್ಕೊಳ್ಳೋಣ ಎಣ್ಣೆಗೆ. ಅದಾದಮೇಲೆ ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ತಿರುಗಿಸಿ ತೆಗೆದ್ರೆ ಆವಾಗ ನಮಗೆ ವಡೆ ಎಲ್ಲ ಕ್ರಿಸ್ಪಿಯಾಗಿ ಬರುತ್ತೆ. ಇದು ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಬೇಕು, ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಕರಿಬೇಕು. ಅದಾದಮೇಲೆ ಒಂದು ಪ್ಲೇಟಲ್ಲಿ ಅದನ್ನು ತೆಗಿಬೇಕು. ಈ ಥರ ಗೋಲ್ಡನ್ ಬ್ರೌನ್ ಆಯ್ತಲ್ವ, ಇವಾಗ ಇದಾಗಿದೆ ಅಂತ ಅರ್ಥ. ಸೊ ಇದನ್ನು ತೆಗೆದುಬಿಡೋಣ ಒಂದು ಪ್ಲೇಟಲ್ಲಿ. ಇದು ಜಾಸ್ತಿ ಎಣ್ಣೆನೂ ಹಿಡಿಯಲ್ಲ, ಎಲ್ಲರೂ ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ ಇದು. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಆರಾಮಾಗಿ ಈವ್ನಿಂಗ್ ಟೈಮಲ್ಲಿ ಮಾಡಿಕೊಂಡು ಮನೆಯವ್ರ ಜೊತೆ ಎಲ್ಲ ಕೂತ್ಕೊಂಡು ಇದನ್ನು ಟೀ ಕಾಫಿ ಜೊತೆ ಇದನ್ನ ಎಲ್ಲರೂ ಸವಿಬೋದು.